ಮಾದ ಪೂರ್ಣಿಮೆ ಅಥವಾ ಮಾಗಿ ಪೂರ್ಣಿಮಾ. ಈ ಮಾಘ ಮಾಸದ ಹುಣ್ಣಿಮೆಯ ದಿನವು ಹೆಚ್ಚಿನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಈ ಶುಭ ದಿನದಂದು ಭಕ್ತರು ಸ್ನಾನ, ದಾನ ಮತ್ತು ಜಪದಂತಹ ಪುಣ್ಯ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಇದು ಫಲಪ್ರದ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಈ ದಿನದಂದು ಪವಿತ್ರ ಸ್ನಾನ ಮಾಡುವುದು ಹೆಚ್ಚಿನ ಮಹತ್ವದ್ದಾಗಿದೆ ಎಂದು ಹೇಳಲಾಗುತ್ತದೆ. ಇದು ಪೌಷ ಪೂರ್ಣಿಮೆಯಿಂದ ಪ್ರಾರಂಭವಾಗಿ ಮಾಘ ಪೂರ್ಣಿಮೆಯೆಂದು ಕೊನೆಗೊಳ್ಳುತ್ತದೆ. ತೀರ್ಥರಾಜ ಪ್ರಯಾಗದಂದು ಕಲ್ಪವಾಸ ಮಾಡಿದ ನಂತರ ಮಾಘ ಪೂರ್ಣಿಮೆಯು ತ್ರಿವೇಣಿ ಸ್ನಾನವನ್ನು ಕೈಗೊಳ್ಳಲು ಕೊನೆಯ ದಿನವಾಗಿದೆ. ಹಿಂದೂ ನಂಬಿಕೆಗಳ ಪ್ರಕಾರ ಮಾಘ ಸ್ನಾನ ಮಾಡುವ ಜನರಿಗೆ ಭಗವಂತ ಶ್ರೀಹರಿಯು ಸಂಪತ್ತು, ಮಕ್ಕಳು, ಸಮೃದ್ಧಿ, ಅದೃಷ್ಟ, ಸಂತೋಷ ಮತ್ತು ಮೋಕ್ಷವನ್ನು ಆಶೀರ್ವದಿಸುತ್ತಾನೆ. ಪೌಷ ಮಾಸದ ಹುಣ್ಣಿಮೆಯಿಂದ ಪ್ರಾರಂಭವಾಗುವ ಮಾಘ ಸ್ನಾನವು ಮಾಘ ಪೂರ್ಣಿಮಾ ತಿಥಿ ಫೆಬ್ರವರಿ 1, 2026 ರಂದು ಬೆಳಗಿನ ಜಾವ 5:52ಕ್ಕೆ ಪ್ರಾರಂಭವಾಗುತ್ತದೆ. ಪೂರ್ಣಿಮಾ ತಿಥಿ ಫೆಬ್ರವರಿ 2, 2026 ರಂದು ಬೆಳಗಿನ ಜಾವ 3:57ಕ್ಕೆ ಕೊನೆಗೊಳ್ಳುತ್ತದೆ. ಮಾಘ ಪೂರ್ಣಿಮೆಯ ಮಹತ್ವವೇನೆಂದರೆ ಮಾಘ ಪೂರ್ಣಿಮೆಯು ಮಘ ನಕ್ಷತ್ರದಿಂದ ಹುಟ್ಟಿಕೊಂಡಿದೆ. ದೇವರುಗಳು ಮಾನವ ರೂಪದಲ್ಲಿ ಭೂಮಿಗೆ ಬಂದು ದಾನ ಮತ್ತು ಜಪಗಳೊಂದಿಗೆ ಪ್ರಯಾಗದಲ್ಲಿ ಸ್ನಾನ ಮಾಡುತ್ತಾರೆ ಎಂದು ನಂಬಲಾಗಿದೆ. ಅದಕ್ಕಾಗಿಯೇ ಈ ದಿನದಂದು ಗಂಗಾ ಸ್ನಾನ ಮಾಡುವುದರಿಂದ ನಿಮ್ಮ ಆಸೆಗಳು ಈಡೇರುತ್ತವೆ ಮತ್ತು ಮೋಕ್ಷಕ್ಕೆ ಕಾರಣವಾಗುತ್ತವೆ ಎಂದು ಹೇಳಲಾಗುತ್ತದೆ. ಹಿಂದೂ ಧರ್ಮಗ್ರಂಥಗಳಲ್ಲಿನ ಬರಹಗಳ ಪ್ರಕಾರ ಈ ಮಾಸ ಎಷ್ಟೋ ಪ್ರತ್ಯೇಕತೆಯನ್ನು ಹೊಂದಿದೆ. ಈ ದಿನ ಪಾರ್ವತಿಯ ಜನ್ಮದಿನವೆಂದು ಹೇಳುವರು, ಲಲಿತಾಂಬಿಕಾ ಜಯಂತಿ ಎಂದು ಕೂಡ ಹೇಳುವರು. ವಿಶಿಷ್ಟತೆಯನ್ನು ಹೊಂದಿರುವ ಈ ಮಾಗಿ ಪೌರ್ಣಮಿ ಆಚರಣೆ ತುಂಬಾ ಶ್ರೇಯಸ್ಕರ. ಮಾಘ ಮಾಸವೆಂದರೆ ಸ್ನಾನಕ್ಕೆ ಹೆಚ್ಚಿನ ಮಾನ್ಯತೆ ಇದ್ದು, ಮಾಘ ಎಂದರೆ ಪಾಪಗಳನ್ನು ತೊಳೆಯುವ ಎಂದು ಸ್ನಾನದಾನಕ್ಕೆ ಈ ಮಾಸದಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ. ಸ್ನಾನ ದಾನಗಳನ್ನು ಮಾಡದೆ ಸಮಯ ಕಳೆದರೆ ಆ ಮನುಷ್ಯ ತನ್ನ ಆಯಸ್ಸನ್ನು ವ್ಯರ್ಥ ಮಾಡಿಕೊಂಡಂತೆ ಎಂದು ಸ್ವಯಂ ಶ್ರೀಕೃಷ್ಣನೇ ಪಾಂಡವನಂದನಾದ ಧರ್ಮರಾಯನಿಗೆ ಮಹಾಭಾರತದಲ್ಲಿ ತಿಳಿಸಿದ್ದಾರೆ ಎಂದು ಹೇಳಲಾಗಿದೆ. ಸ್ನಾನ ಮುಖ್ಯವಾದದ್ದು. ದಾನದಿಂದ ನಾವು ಪಾಪ ಕರ್ಮಗಳನ್ನು ನಾಶ ಮಾಡಿಕೊಳ್ಳಬಹುದು. ನಿಯಮ ಉಪವಾಸಗಳಿಂದ ಪುನೀತರಾಗುವಿರಿ. ಈ ದಿನ ಅಂದರೆ ಫೆಬ್ರವರಿ 1ರ ಬೆಳಗಿನ ಜಾವದಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ನಿತ್ಯ ಕರ್ಮ ಸ್ನಾನಾದಿಗಳನ್ನು ಮುಗಿಸಿ ಸಂಕಲ್ಪ ಮಾಡಿ ಸ್ನಾನ ಮಾಡಿ ನಿತ್ಯದ ಪೂಜಾ ವಿಧಿ ವಿಧಾನಗಳನ್ನು ಮಾಡುತ್ತಾ ಉಪವಾಸ ಮಾಡುವ ಸಂಕಲ್ಪ ಮಾಡಿ, ಉಪವಾಸ ಸಾಧ್ಯವಾಗದಿದ್ದರೆ ಹಾಲು ಹಣ್ಣು ಸ್ವೀಕರಿಸಿ. ಮಾಘ ಪೌರ್ಣಮಿಗೆ ತಂಬಿಟ್ಟು ಬಹಳ ಶ್ರೇಷ್ಠವಾದ ನೈವೇದ್ಯ. ತಂಬಿಟ್ಟು, ಬಾಳೆಹಣ್ಣು, ವೀಳ್ಯದೆಲೆ, ಅಡಿಕೆ ಮತ್ತು ಯಾವುದಾದರೂ ಕ್ಷೀರ ಪಾಯಸವನ್ನು ಮಾಡಿ ಚಂದ್ರನ ಉದಯದ ನಂತರ ನಿಮ್ಮ ಮನೆಯ ಬಾಲ್ಕನಿಗಳಲ್ಲಿ ಅಥವಾ ಟೆರೇಸ್ನಲ್ಲಿ ದೀಪವನ್ನಿಟ್ಟು ಚಂದ್ರನ ಮೇಲೆ ಲಲಿತಾಂಬೆಯನ್ನು ಕಾಣುತ್ತಿರುವಂತೆ ಕಲ್ಪಿಸಿ ಲಲಿತಾ ಸಹಸ್ರನಾಮ ಪಠಿಸಿ ತಂಬಿಟ್ಟು ತಾಂಬೂಲ ಪಾಯಸಗಳನ್ನು ದೇವಿಗೆ ಅರ್ಪಿಸಿ ನಿಮ್ಮ ಮನೋಕಾಮನೆಯನ್ನು ದೇವರಲ್ಲಿ ನಿವೇದನೆ ಮಾಡಿಕೊಳ್ಳಿ. ಮಾಧವನ ಮಾಸವಾದ ಮಾಘ ಮಾಸ ವಿಷ್ಣು ಸಹಸ್ರನಾಮ ಪಠಣೆ ಮಾಡಿ. ಗಂಡ ಹೆಂಡತಿಯ ನಡುವೆ ಜಗಳಗಳಾಗುತ್ತಿದ್ದರೆ ಈ ಮಾಸದಲ್ಲಿ ಮಂಚದ ದಾನ ಮಾಡುವುದರಿಂದ ಜಗಳ ನಿಂತು ಅನ್ಯೋನ್ಯತೆ ಬೆಳೆಯುವುದು. ಉದ್ಯೋಗ ಪ್ರಾಪ್ತಿಗಾಗಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ನಿತ್ಯ ಕರ್ಮ ಸ್ನಾನಾದಿಗಳನ್ನು ಮುಗಿಸಿ ಪೂಜಾನಂತರ ಗೋಶಾಲೆಗೆ ಹೋಗಿ ಅಲ್ಲಿ ಗೋವುಗಳಿಗೆ ಬೆಲ್ಲವನ್ನು ತಿನ್ನಿಸುತ್ತಾ ಓಂ ಶ್ರೀ ಮಾತ್ರೆ ನಮ್ಮ ಮಂತ್ರವನ್ನು ಹೇಳಿಕೊಳ್ಳುವುದರಿಂದ ಉದ್ಯೋಗ ಪ್ರಾಪ್ತಿಯಾಗುವುದು ಎಂದು ಹಿರಿಯರು ತಿಳಿಸಿದ್ದಾರೆ. 1 ತಿಂಗಳು ಮಾಘ ಮಾಸ ಮಾಡಿದವರು ದಾನಗಳು ನೀಡುವರು. ಕೆಲವರು ಪುಷ್ಯ ಪೌರ್ಣಿಮೆಯಿಂದ ಮಾಘ ಪೌರ್ಣಮಿಯವರೆಗೂ, ಇನ್ನು ಕೆಲವರು ಮಾಘ ಶುಕ್ಲ ಪಾಡ್ಯಮಿಯಿಂದ ಮಾಘ ಕೃಷ್ಣ ಪಕ್ಷದ ಅಮಾವಾಸ್ಯೆಯವರೆಗೂ ಮಾಘ ಸ್ನಾನ ಪೂಜಾ ವಿಧಿವಿಧಾನಗಳನ್ನು ಆಚರಿಸುವರು. ಒಟ್ಟು 1 ತಿಂಗಳ ಅವಧಿಯ ನಂತರ ಮಾಡಬೇಕಾದ ದಾನಗಳು: ದಂಪತಿಗಳಿಗೆ ಭೋಜನ ಮಾಡಿಸಿ ಅವರಿಗೆ ಕಂಬಳಿ, ಬಟ್ಟೆಗಳು, ಹಾಸಿಗೆ, ಚಪ್ಪಲಿ, ಭೂಷಣ, ಎಳ್ಳೆಣ್ಣೆ, ನೆಲ್ಲಿಕಾಯಿ ಇವುಗಳನ್ನು ದಾನ ಮಾಡಬೇಕು. ದೇವಾಲಯದಲ್ಲಿ ಅರ್ಚಕರಿಗೂ ನೀಡಬಹುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.